RSS ಈಗಲೂ ನಾನು ಬದ್ಧವಾಗಿದ್ದೇನೆ. RSS ಇನ್ವಾಲ್ವ್ಮೆಂಟ್ ಇಲ್ದೇನೆ ಈ ಇನ್ಸಿಡೆಂಟ್ ನಡೆಯುವಂಥದಕ್ಕೆ ಅವಕಾಶನೇ ಇಲ್ಲ. ವ್ಯಕ್ತಿ ಪೋಸ್ಟರ್ ಹಾಕಿ ಗಲಾಟೆಗೆ ಕಾರಣಕರ್ತನ ಪ್ರೈಮ್ ಅಕ್ಯೂಸ್ ಈ ಹಿಮ್ಸೆಲ್ಫ್ ಇಸ್ ಫ್ರಮ್ RSS. ಇವನ ಬಗ್ಗೆ ತನಿಖೆ ಮಾಡುವಂಥದ್ದಾಗ್ಲಿ, ಇವನ ಬಗ್ಗೆ ಏನು ಅನ್ನುವಂಥದ್ದು ಜನಗಳಿಗೆ ತಿಳಿಸುವಂತ ಕೆಲಸ ತಾವು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೋರ್ಕೊತೀನಿ. ಇವನ್ ವಿಚಾರನೆ ಮರ್ತ್ಬಿಟ್ಟು ಮಿಕ್ಕಿದ ಯಾವುದೇ ವಿಚಾರ ತೆಗೆದುಕೊಳ್ಳುವಂತ ಕೆಲಸಗಳು ಆಗ್ಬಾರ್ದು ಅನ್ನೋದು ಅಷ್ಟೇ ನನ್ನ ನಿಮ್ಮಲ್ಲಿ ಮನವಿ. ಎಲ್ಲರೂ ಶಾಂತಿಯುತವಾಗಿರ್ಬೇಕು. ಮೈಸೂರು ಶಾಂತಿಯುತವಾಗಿ ಇದೆಯಲ್ವಾ? ತಾವು ಎಲ್ಲ ಎಷ್ಟೋ ಶ್ರಮ ಪಡ್ತಾ ಇದ್ರಿ ಮೈಸೂರು ಶಾಂತಿಯುತವಾಗಿರುವಂತದಕ್ಕೆ. ಇದನ್ನೆಲ್ಲ ಇದ್ರ ಬಗ್ಗೆ ನಾವು ತೋರ್ಸಕ್ ಹೋದ್ರೆ ತೋರಿಸಲೇಬೇಡಿ ಅಂತೀರಿ. ಇದು ಅಪರಾಧ ಅಲ್ವಾ? ಇವರು ಲೀಡರ್ಸ್ಗಳಿಗೆ ನಾವು ಈ ತರ ಮಾಡಿದ್ರೆ ಬಿಡ್ತಿದ್ರೆ ಅವರು ಇಡೀ ದೇಶದಲ್ಲೇ ಬೆಂಕಿ ಹಚ್ಬಿಡೋರು. ಏನ್ ರಾಹುಲ್ ಗಾಂಧಿಗೆ ಇನ್ನಿಬ್ರು ಮುಖಂಡರುಗಳಿಗೆ ಈ ತರ ಅರೆಬರೆ ಡ್ರೆಸ್ ಹಾಕ್ಬಿಟ್ಟು ಲಿಫ್ಟಿಕ್ ಹಾಕಿ ಅವ್ರ ಎದೆ ಮೇಲೆ ಬಾಯಿ ಮೇಲೆ ಎಲ್ಲಾ ಕಡೆನೂ ಬಾಯಿಗೆ ಬಂದಂಗೆಲ್ಲ ಬರೆದ್ಬಿಟ್ರೆ ಸುಮ್ಮನೆ, ಅದು ಮುಸ್ಲಿಂ ಧರ್ಮಗುರುಗಳ ವಿರುದ್ಧ ಬರೆಯುವಂತ ಕೆಲಸವನ್ನ ಮಾಡ್ಬಿಟ್ರೆ ಸುಮ್ಮನೆ ಇರ್ತಾರ? ಇದು ಸರಿನಾ ಸ್ವಾಮಿ? ಅದನ್ನ ಹೇಳಿ. ಮೈಸೂರು ಶಾಂತಿಯುತವಾಗಿರುವಂತ ಒಂದು ವ್ಯವಸ್ಥೆನ ಹಾಳು ಮಾಡುವಂತದಕ್ಕೆ ಬಿಜೆಪಿಯವರು ಪ್ರಯತ್ನ ಮಾಡ್ತಾರೆ. ಮೂಡ ಹಗರಣ ಅಂದ್ರು, ಅದ್ಯಾವುದೋ ಇನ್ಯಾವುದೋ ಹಗರಣ ಅಂದ್ರು, ಇನ್ನೇನೋ ಅಂದ್ರು. ಡೈಲಿ ದಿನನಿತ್ಯ ಒಂದು ಸಮಸ್ಯೆನ ಮುಂದಿನ ತಗೊಂಬಂದು ದಿನ ಬೆಳಗ್ಗೆ ಎದ್ರು ಮಾಧ್ಯಮದ ಮುಂದೆ ಇರಬೇಕು, ಮುಂಚೂಣಿಲಿ ಇರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಅಶೋಕ್ ಅವ್ರದ್ದು, ವಿಜೇಂದ್ರ ಅವರು, ಆ ಛಲವಾದಿ ನಾರಾಯಣ ಸ್ವಾಮಿ ಅವ್ರದ್ದು. ಸುಮ್ನೆ ಹುಡುಕ್ತಾ ಇರ್ತಾರೆ, ಅವರೇ ಕ್ರಿಯೇಟ್ ಮಾಡೋದು. ಅದೆಲ್ಲೋ ಒಂದ್ ಕಡೆ ಯಾವ್ದೋ ಊರಲ್ಲಿ ಯಾರು ಮದ್ದಾಕಕ್ ಸಿಗ್ದಿದ್ರೆ ಅವ್ರ ಮನೆಯವ್ರಿಗೆ ಮದ್ದಾಕ್ತಾರಂತೆ ನೋಡಿ. ಆತರ ಇವರು ಬಿಜೆಪಿಯವರು ಎಲ್ಲಿ ಏನು ಸಿಗದೆ ಇದ್ರು ಅವರೇ ಕ್ರಿಯೇಟ್ ಮಾಡೋದು, ಅವರೇ ಮುಂಚೂಣಿಗೆ ಬರೋದು. ಇದು ಆಕ್ಚುಲಿ ನಾವು ಹೋರಾಟಗಳನ್ನ ಮಾಡಬೇಕು ನಮ್ಮ ವಿರುದ್ಧ ಮಾಡ್ತಾ ಇರುವಂತ ಕೆಲಸಕ್ಕೆ. ಅವರೇ ನಮ್ಮ ವಿರುದ್ಧ ಪೋಸ್ಟರ್ಗಳು ಹಾಕ್ಬಿಟ್ಟು ಗಲಾಟೆ ಎಬ್ಬರಿಸ್ಬಿಟ್ಟು ಬೆಂಕಿ ಎತ್ತಿಸ್ಬಿಟ್ಟು ಅವರೇ ಬಂದು ಗಲಾಟೆ ನಮ್ಮನ್ನ ಬೈಯುವಂತ ಕೆಲಸವನ್ನ ಮಾಡುವಂಥದ್ದು. ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರು ಬೈಯುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ? ಎಲ್ಲ ತಗೊಳ್ಳಿ, ಆಕ್ಷನ್ ತಗೊಳ್ಳಿ. ನಾವು ಹೇಳಿದೀವಿ ಅಲ್ಲಲ್ಲ, ನಾವು ಈಗ ಅದನ್ನ ಹೇಳ್ತಾ ಇದ್ದೀವಿ ಸರ್. ನೀವು ಒಳ್ಳೆ ಕತೆ ಆಗೋಯ್ತಲ್ಲ. ನಾವು ಹೇಳಿದೀವಿ RSS ನವರು ಇದಕ್ಕೆ ಪ್ರಚೋದನೆ ನೀಡ್ತಾ ಇದ್ದಾರೆ ಅಂತ ಅವಾಗ್ಲಿಂದ ಬಡ್ಕತ್ತಾ ಇದ್ದೀನಿ. ಇವನ್ ಬಗ್ಗೆ ಏನ್ ಮಾಡಿದ್ದೀರಿ, ಇವನು ಇಲ್ಲೇನೆ ಏನು ಅಂತ ನೀವು ಕೇಳಲೇ ಇಲ್ವಲ್ಲ ಸರ್ ಒಂದ್ಸರಿನೂ? ಇವನ್ ಹಿಂದೆ ಯಾರಿದ್ದಾರೆ? ನೀವು ಹೇಳಿ ಸರ್, ನನಗಿಲ್ಲಿ ಹೇಳ್ತೀರಿ, ಮಾಧ್ಯಮದಲ್ಲೂ ಹೇಳಿ ಸರ್ ದಯಮಾಡಿ. ಇವನ ಹಿಂದೆ ಯಾರ್ಯಾರಿದ್ದಾರೆ ಅದನ್ನ ಹೇಳ್ಬೇಕು ಅಂತ ನೀವು ಹೇಳಿ ಸರ್. ಬಿಜೆಪಿಯವ್ರ ಹತ್ರ ನೀವು ರಿಯಾಕ್ಷನ್ ತಗೊಂಡಿದ್ದೀರಾ ಸರ್ ಇವನ್ ಬಗ್ಗೆ? ಎಲ್ಲಿ ಮಾತಾಡ್ಲಿಲ್ವಲ್ಲ ಸರ್, ಎಲ್ಲೂ ಬರ್ಲೇ ಇಲ್ವಲ್ಲ ಸರ್? ಅಲ್ಲಲ್ಲ ಸರ್, ಬಿಜೆಪಿಯವರು ಬಂದು ಬಾಯ್ ಪಡ್ಕೊಂಡು ಹೋದ್ರಲ್ಲ ಸರ್, ಅವ್ರಿಗೆ ಈ ಪ್ರಶ್ನೆನ ಕೇಳಿದ್ರ ಸರ್ ನೀವು? ಎಲ್ಲಿ ಏನ್ ಮಾಡಿದಿರಿ, ಏನ್ ಆಕ್ಷನ್ ತಗೊಂಡಿದೀವಿ, ಇವ್ನು ಯಾರು ಅಂತ ಕೇಳಿದ್ರ ಸರ್? ಉತ್ತರನೇ ಕೊಡ್ಲಿಲ್ವಲ್ಲ ಸರ್. ಆ ಪ್ರತಾಪ್ ಸಿಂಹ ಏನೋ ಕಿವಿಲಿ ಹೇಳ್ಬಿಟ್ಟು ಪಟ್ಟಂತ ಕಡೆ ಕರ್ಕೊಂಡು ಹೋಗಿದ್ ನಾನು ನೋಡದ್ನಪ್ಪ ವಿಡಿಯೋದಲ್ಲಿ. ಅಶೋಕ್ನ ನೀವು ಕೇಳ್ತಾ ಇದ್ರಿ ಪ್ರಶ್ನೆನ? ಅಲ್ಲಲ್ಲ, ನೀವು ಪ್ರಶ್ನೆ ಕೇಳಿದಿರಿ. ಪಾಪ ಅಶೋಕ್ ಹೇಳಕ್ ಹೋದಾಗ ಪ್ರತಾಪ್ ಸಿಂಹನ ಕಿವಿಲಿ ಹೇಳ್ಬಿಟ್ರು ಆ ಕಡೆ ಕರ್ಕೊಂಡು ಹೋದ್ರು. ಅದನ್ನ ನೋಡಿದೆ ನಾನು. ಅಯ್ಯೋ, ಪ್ರತಾಪ್ ಸಿಂಹ ಶಿಕ್ಷೆ ಆಗ್ಲಿ ಅಂತ ಎಲ್ಲಿ ಹೇಳವ್ರು ಸರ್? ಯಾರಿಗೆ ಶಿಕ್ಷೆ ಆಗ್ಲಿ ಅಂತ? ಇವ್ರಿಗೆ ಯಾಕೆ ನೋವು? ಅಖಿಲೇಶ್ ಯಾದವ್ ಬಗ್ಗೆ ಮಾತಾಡಿದ್ರೆ ಇವ್ರಿಗೆ ಯಾಕೆ, ಕಾಂಗ್ರೆಸ್ ಮುಸ್ಲಿಮ್ಸ್ನವ್ರಿಗೆ ಯಾಕೆ ನೋವು ಅಂತ ಹೇಳವ್ ಪ್ರತಾಪ್ ಸಿಂಹ. ಅದು ದುರಂತ. ಆಮೇಲೆ ಕೊನೆಯದಾಗಿ ಸಿದ್ದರಾಮಯ್ಯ ಸಾಹೇಬರು ನನ್ನ ಯಾವುದೋ ಖಾಸಗಿ ವಾಹಿನಿಗೆ ಒಂದು ಹೇಳಿಕೆ ಕೊಟ್ಟರು. ಹಿಂದೆನೂ ಅದನ್ನೇ ಹೇಳ್ತಾ ಇದೀವಿ ನಾವು, ಇವತ್ತು ಹೇಳ್ತೀವಿ. ಸಿದ್ದರಾಮಯ್ಯರು ಒತ್ತಾಯ ಮಾಡ್ತೀವಿ, 2028 ಚುನಾವಣೆಗೂ ಅವ್ರು ನಿಲ್ಲಬೇಕು. ವರ್ಣಾ ಕಾನ್ಸ್ಟಿಟ್ಯೂನ್ಸಿಯಿಂದ ಈಸ್ ಗೋಯಿಂಗ್ ಟು ಬಿ ದ ಕ್ಯಾಂಡಿಡೇಟ್, ನೋ ಡೌಟ್ ಇನ್ ದಟ್. ವರ್ಣಾ ಕಾನ್ಸ್ಟಿಟ್ಯೂನ್ಸಿ ನೆಕ್ಸ್ಟ್ 2028 ಚುನಾವಣೆಗೂ MLA ನಿಲ್ತಾರೆ. 2028 ಚುನಾವಣೆ DK ಶಿವಕುಮಾರ್, ಸಿದ್ದರಾಮಯ್ಯ ಸಾಹೇಬರು, MB ಪಾಟೀಲ್, ಸತೀಶ್ ಜಾರಕಿಹೊಳಿ, ಆಮೇಲೆ ಪರಮೇಶ್ವರ್ ಸಾಹೇಬರು, ಮಹದೇವಪ್ಪ ಇವ್ರ ನೇತೃತ್ವದಲ್ಲೇ ಚುನಾವಣೆ ನಡೀತೀವಿ. 2028ಕ್ಕೂ ನಾವು 150 ಸ್ಥಾನವನ್ನ ಗೆಲ್ತೀವಿ. ಬಿಜೆಪಿಯವರು ಕರ್ನಾಟಕದ ಆಸೆ ಬಿಟ್ಬಿಡ್ಲಿ. ಆ EVM ಅಲ್ಲಿ ಏನಾದ್ರೂ ಅವಕಾಶಗಳಿದ್ದ ಇರುವಂತದ್ದು ಅದೇನ್ ಮಾಡ್ತಾ ಇದಾರೆ ಇಡೀ ದೇಶದಲ್ಲಿ ಅದನ್ನ ಮಾಡುವಂತ ಕೆಲಸವನ್ನ ಮುಂದುವರಿಸಲಿ. ಅದನ್ನ ಸುಮ್ಮನೆ ಸಿದ್ದರಾಮಯ್ಯನವ್ರು ಮುಗೀತು ಇನ್ನು ಟೈಮ್ ಕೌಂಟ್ ಮಾಡ್ಬೇಕು ಅಂತ ಹೇಳ್ತಲೇ ಅವ್ರೆ ವಿಜಯೇಂದ್ರನು. ಮತ್ತೆ ನಿಮ್ಮಲ್ಲಿ ಆಗ್ತಾ ಇರುವಂತ ಅನಾಹುತಗಳನ್ನು ತಪ್ಪಿಸ್ಕೊಳ್ಳುವಂತದಕ್ಕೆ ನೀವು ಪ್ರಯತ್ನ ಮಾಡ್ಕೊಳ್ಳಿ. ಈ ವಿಜಯೇಂದ್ರನ್ನ ತೆಗೆಯುವಂತದಕ್ಕೆ ಹುನ್ನಾರ ಸೃಷ್ಟಿ ಮಾಡ್ತಾ ಇರುವಂತವ್ರು ಯಾರು ಅದನ್ನ ಹೇಳಿ? ಬಿಜೆಪಿ ಕಾಂಗ್ರೆಸ್ನವರ ಅವನ್ನ ತೆಗಿಬೇಕು ಅನ್ನುವಂಥದ್ದು ಸಂಪೂರ್ಣವಾಗಿ ಪ್ರೀ ಪ್ಲಾನ್ ಮಾಡ್ತಾ ಇರುವಂತವ್ರು ಯಾರು? ಅದನ್ನ ಬಿಜೆಪಿಯವ್ರು ಹೇಳಿ, ಅಶೋಕ್ ಹೇಳಿ. ಇಂಥವ್ರಿಗೆ ಅಶೋಕ್ ಯಾಕೆ ಮಾತಾಡ್ತಾ ಇಲ್ಲ? ಛಲವಾದಿ ನಾರಾಯಣ ಸ್ವಾಮಿಯವ್ರು ಯಾಕೆ ಮಾತಾಡ್ತಾ ಇಲ್ಲ? ಒಬ್ಬ ಲಿಂಗಾಯತ ಸಮುದಾಯದ ನಾಯಕರನ್ನ ಚೀಫ್ ಮಿನಿಸ್ಟರ್ ಕೆಳಗಡೆ ಇಳಿಸಿದ್ರಿ.
ಅವ್ರ ಮಗನಿಗೆ ಅಧ್ಯಕ್ಷ ಸ್ಥಾನ ಕೊಟ್ರೆ 1 ವರ್ಷನೂ ಕಂಟಿನ್ಯೂ ಹೋಗ್ಬಿಡ್ತಾ ಇಲ್ಲ. ಅವನು ತೆಗಿಬೇಕು ಅಂತ ಅವ್ರ ಕಮ್ಯುನಿಟಿಯವ್ರನ್ನ ಎತ್ಕಟ್ಟಿ ಅಲ್ಲಿ ಹೈಕಮಾಂಡ್ ಅಲ್ಲಿ ಇಂಥವ್ರಿಗೂ ಯಾವ ಆಕ್ಷನ್ ತಗೊಂಡೇನೆ ನಿಮ್ಮಲ್ಲಿ ಬೆಂದು ಹತ್ಕೊಂಡು ಉರಿತಾ ಇದೆ. ಅದ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಕಾಂಗ್ರೆಸ್ ಅಲ್ಲಿ ಇರುವಂತವ್ರ ನಾಯಕರನ್ನ ದಿನ ಬೆಳಗ್ಗೆ ಎದ್ದು ಅವ್ರಿಗೆ ಸರಿ ಇಲ್ಲ ಇವ್ರಿಗೆ ಸರಿ ಆಗ್ತಾ ಇಲ್ಲ ಅನ್ನುವಂಥದ್ದು ಹೇಳಿಕೆ ಕೊಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ. ಸೊ ಅದರಿಂದ ಕೊನೆಯದಾಗಿ ನಾನು ಬಿಜೆಪಿ ಮುಖಂಡಗಳಲ್ಲಿ ಹೇಳೋದಿಷ್ಟೇನೆ, ಮೈಸೂರು ಪೊಲೀಸ್ ಕಮಿಷನರ್ಗೆ ಹೇಳೋದಿಷ್ಟೇನೆ, ದಯಮಾಡಿ ಮತ್ತೆ 100 ಜನ 200 ಜನ ಅರೆಸ್ಟ್ ಮಾಡೋದು, ಇನ್ನೋಸೆಂಟ್ಗಳನ್ನೆಲ್ಲ ಅರೆಸ್ಟ್ ಮಾಡೋದು, ಒಳಗಡೆ ಹಾಕೋದು, ಇವನ ಇದಕ್ಕೆ ಕೈ ಹಾಕಬೇಡಿ. ಯಾರ್ಯಾರು ತಪ್ಪು ಮಾಡಿದರೆ ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸವನ್ನು ನೀವು ಏನು ಮಾಡಿದ್ರಿ ಅದು ತನಿಖೆಯನ್ನು ಮಾಡಿ, ಅದಕ್ಕೆ ಹಿಂದೆ ಯಾರಿದ್ದಾರೆ, RSS ನವರು ಯಾವ ಪಾತ್ರ ಇದೆ, ಬಿಜೆಪಿಯವರು ಯಾರ ಪಾತ್ರ ಇದೆ ಅನ್ನೋ ಅವರ ತನಿಖೆಯನ್ನು ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ಬರೀ ಒನ್ ಸೈಡ್ ಅಲ್ಲ, ಈ ವ್ಯಕ್ತಿನ ಮಂಪರು ಪರೀಕ್ಷೆಗೆ ಒಳಪಡಿಸಿ ಇವನ ವಿರುದ್ಧ ಇವನ್ ಪರವಾಗಿ ಯಾರ್ಯಾರು ನಿಂತಿದ್ದಾರೆ ಅನ್ನುವಂಥದ್ದು ಹೊರಗಡೆ ತೆಗೆದು ಅವ್ರ ವಿರುದ್ಧನೂ ಕೇಸ್ ದಾಖಲು ಮಾಡಬೇಕು ಅನ್ನುವಂಥದ್ದು ನನ್ನ ಆಗ್ರಹ ಆಗಿರುತ್ತದೆ.